Do you want to try it? You want to try, buddy? ಮಾಲ್ಟ್ ಪುಡಿನ ಮಿಕ್ಸ್ ಮಾಡಿ ಹಾಕಿರೋದು ದೋಸೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಬಿಡಿಸಿರೋದಲ್ಲ ಅನ್ಕೊಂತೀನಿ. ಏನು ಮಾಡ್ತಿದ್ಯಾ? ಇವತ್ತು ನಾನು ತಿಂಡಿ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಮಾಡಾದ್ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ನನಗೆ ತುಂಬ ಥ್ರೋಟ್ ಇನ್ಸ್ಪೆಕ್ಷನ್ ಆಗೈತೆ. ಹಾಗಾಗಿ ಎದ್ದಿದ್ದೆ ಲೇಟು, 8:30 ಇವತ್ತು. ಮಕ್ಕಳೆಲ್ಲ ಎತ್ತಿ ಅಮ್ಮ ಇಲ್ಲೇ ಮನಗಿತ್ತು. ಹಾಗಾಗಿ ಅಮ್ಮನೇ ಪಾತ್ರೆ ಎಲ್ಲ ತೊಳ್ಕೊಟ್ಟು ಹೋಗಿದೆ. ಇವಳು ತಿಂಡಿ ಮಾಡ್ತೀನಿ ಅಂತ ಏನೋ ಮಾಡ್ತಾವಳೆ. ಕರೆಂಟ್ ಬೇರೆ ಇರಲಿಲ್ಲ ರಾತ್ರಿ, ಮಧ್ಯರಾತ್ರಿಲಿ ಹೋಗಿದ್ದು. ಬೆಳಗ್ಗೆ ಗಂಟೆ ಕರೆಂಟ್ ಇಲ್ಲ, ಸೊಳ್ಳೆ ಕಾಟ ಬೇರೆ ಎಚ್ಚರಿಕೆ ಆಗಿತ್ತು. 4 ಗಂಟೆಗೆ 4:15 5 ಗಂಟೆಗೆ ಕರೆಂಟ್ ಬಂತು. ಯಪ್ಪ ಆಗ ಮನಗಿದ್ದು. ಅಲ್ಲ ಕಣೆ ಮಗ, ಮಧ್ಯರಾತ್ರಿ ಹೋಗಿತ್ತು, ನಾನು ಎಚ್ಚರಿಕೆ ಆಗಿದ್ದೆ. ಮಧ್ಯರಾತ್ರಿಯಿಂದ 6:30 ಗಂಟೆ ಕರೆಂಟ್ ಒಟ್ಟಲ್ಲಿ ಎಷ್ಟೊತ್ತಿಗೆ ಬಂತು ಟೈಮಿಗೆ ಸತ್ತು ನೋಡಿಲ್ಲ. ನಾನೊಂದು 5:15 ಅಂದ್ಕೊಂಡೆ, ಮನೆ ಕಂಡಿದ್ದಳು. ಈಗ 8:30 ಮತ್ತೆ ಎದ್ದಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮೇಯ್ನಾಗಿ ಒಂದು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಅದನ್ನು ಸಹ ನೀವು ನೋಡ್ಬೋದು. ಜೊತೆಗೆ ಸಿಂಚು ಒಂದು ಒಳ್ಳೆ ರೆಸಿಪಿ ಟ್ರೈ ಮಾಡ್ತಾಳೆ, ಅನಾಮಿಕಾ ಚಟ್ನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ನೇಮ್ ಇಟ್ಟಿಲ್ಲ, ಅವಳದೇ ಓನ್ ರೆಸಿಪಿ. ಸಖತ್ತಾಗಿತ್ತು. ನಾನು ಮಾತ್ರ ಟೇಸ್ಟ್ ಮಾಡಿದ್ದೀನಿ, ತುಂಬ ರುಚಿಯಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಲಿ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಕಡೆಯಿಂದನೇ ಶುರು ಮಾಡಿಬಿಟ್ಟಿದ್ದೀನಿ ಭಾನುವಾರದ ವ್ಲಾಗ್ನ, ಆಯಿತಾ. ನಾನು ತುಂಬ ಒಡ್ಡಿ ಆಗಿಬಿಟ್ಟಿದ್ದೀನಿ, ಏಕೆಂದರೆ ಗಂಟ್ಲು ನೋವು ಬೇರೆ ಆಗಿದ್ದರಿಂದ ಹೆಂಗೆ ಬೇಕಂಗೆ ಇದ್ದೀನಿ. ಅದಕ್ಕೋಸ್ಕರ ನೀವು ಆಡ್ಕೊಂಡು ಬಿಡ್ತೀರ ನನ್ನ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸಿಗೋಣ ಅಂತ ಫೇಸ್ ತೋರಿಸ್ತಿಲ್ಲ. ಹೊರಗಡೆ ಬಿಸಿಲೇನೋ ಬಂದಿದೆ, ಏನು ಮಾಡ್ತಾಳೋ ಗೊತ್ತಿಲ್ಲ. ಲಾಸ್ಟಿಗೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳಿ, ತೋರಿಸ್ತೀನಿ ಆಯಿತಾ. ಆ ರೆಸಿಪಿನೂ ಶೇರ್ ಮಾಡ್ತೀನಿ. ಒಂದು ಸಲ ಮಾಡಿದ್ಲು, ಅದೇ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಶೂಟ್ ಮಾಡ್ಕೋತಾ ಇದ್ದೀನಿ. ಹಾಂ, ಇವತ್ತಿಂದೇ ಬೇರೆ ಬಂತು. ಈ ವಡ್ಡಿನಂತೂ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಏನು ಚಟ್ನಿ ನಾವ ಇದು? ಅನಾಮಿಕಾ ಚಟ್ನಿ ಅಂತೆ ನೋಡಪ್ಪ. ಫುಲ್ ನೋಡಿದ್ರೆ ನೀವು ಅನಾಮಿಕಾ ಚಟ್ನಿನ ನಿಮ್ಮನೇಲೂ ಮಾಡ್ಕೊಂಡು ತಿನ್ಬೋದಾಯ್ತಾ? ಗೊತ್ತು. ಹಾಂ, ಓಕೆ. ಸಿಂಚು ಬೇಗನೆ ಎದ್ದಿದ್ದಾಳೆ. ಅಮ್ಮನೂ ಇತ್ತಲ್ವಾ, ಹಾಗಾಗಿ ನಾನು ಮಿಲೆಟ್ಸ್ ಪೌಡರ್ ತಂದಿಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನ ಅದಕ್ಕೆ ಕಲಸಿಟ್ಟಿದ್ದಾಳೆ. 1-2 ಅವರ್ ಆಗಿದೆ ಕಲಸಿಟ್ಟು. ಕಾಫಿ ಬೇಡವಾ ನನಗೆ? ನಾನೇ ಪಾಪ ಲೇಟಾಗಿ 8:30 ಎದ್ದಿದ್ದೀನಿ ಅಂದರೆ ನನಗೆ ಆಶ್ಚರ್ಯ. ನಮ್ಮ ಸಿಂಚು ಮೇಲ್ಗಡೆ ಹೋಗಿ ಸಿರಿಧಾನ್ಯಗಳನ್ನೆಲ್ಲ ಒಣಗಾಕ್ಬಿಟ್ಟು ಬಂದಿದ್ದಾಳೆ, ರಾಗಿ ಬಿಡಿಸೋದಕ್ಕೆ ಅಂದ್ಬಿಟ್ಟು. ಇವತ್ತು ಬಿಡಿಸ್ಬೇಕು. ಎಷ್ಟೊತ್ತು ದೇವರಾಜ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಆದರೆ ಇವತ್ತು ಬಿಡಿಸ್ತಿಲ್ಲ, ನಾಳೆ ಬಿಡಿಸ್ತೀನಿ. ಇನ್ನು ಎಲ್ಲ ಕೆಲಸ ಆಗೋಗಿದೆ. ಇನ್ನೇನಿದ್ರು ನಾನು ಫ್ರೆಶ್ ಅಪ್ ಆಗಿ ಕಟ್ಟಿಂಗಿಗೆ ಕೂತ್ಕೋಬೇಕು, ಸ್ಲ್ಯಾಬ್ ಕ್ಲೀನ್ ಮಾಡಬೇಕು ಅಷ್ಟೇ. ಇವತ್ತಿರೋ ಥರ ಖುಷಿ ನಿಮಗೆ ಕೆಲಸ ಇಲ್ಲ ಅಂತ ನೆನ್ಕೊಂಡ್ರೆ. ತಿಂಡಿನೂ ಇಲ್ವಲ್ಲ ಮೇಯ್ನಾಗಿ, ಅದು ಬೇರೆ, ಅದೊಂದು ಖುಷಿ. ಅದಕ್ಕೆ ಕಾಫಿ ಮಾಡ್ಕೊತಿದ್ದೀನಿ ಆ ಖುಷಿಲಿ. ಬಿಸಿ ಬಿಸಿ ಕಾಫಿ 9 ಗಂಟೆಯಲ್ಲಿ. ಫೈನಲಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಓಕೆನಾ? ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಲ್ಲ, ಸ್ವಲ್ಪ ಅರ್ಜೆಂಟ್ ಇದೆ. ತಿಂಡಿ ತಿಂದಮೇಲೆ ನಾನು ಬ್ಲೌಸ್ ಕಟ್ಟಿಂಗಿಗೆ ಕೂತ್ಕೊತೀನಿ. ಜೊತೆಗೆ ನಾನು ಕೆಲವೊಂದು ಯೂಟ್ಯೂಬ್ ಬಗ್ಗೆ ಕಿವಿ ಮಾತುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸರಿ ಆಯಿತು. ಹೇಗೆ ಮಾಡ್ತಾಳೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಇದು ಸಂಡೇ ಸ್ಪೆಷಲ್ ಅನಾಮಿಕಾ ಚಟ್ನಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ನಮ್ಮನೆ ಕಿಟಕಿ ಬೆಳಕು ಬೇರೆ ಕಾಣಿಸ್ತಾ ಇದೆ, ಏನು ಅಂದ್ಕೋಬೇಡಿ. ಸೊ ಇದು ಬ್ರೌನ್ ಟರ್ನ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ.
ಡ್ರೈ ರೋಸ್ಟ್. ಜೀರಾ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತೈತೆ. ತಗೊಂಡು ಕೂಲ್ ಮಾಡಬೇಕು, ಯಾಕಂದರೆ ನಾನು ಮಿಕ್ಸಿಗೆ ಹಾಕ್ತಿರೋದು ಅದಕ್ಕೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಕಾದಿದ್ದಾವೆ. ಕಾದೈತೆ ಕಣಂತ. ಈಗ ಎಲ್ಲ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆ್ಯಂಡ್ ಗಾರ್ಲಿಕ್. ನಾನು ಟೊಮ್ಯಾಟೋಸ್ ಮತ್ತು ಏನು ಸಾಫ್ಟ್ ಟೊಮ್ಯಾಟೋಸ್ ಮತ್ತು ಇದನ್ನ ಆ್ಯಡ್ ಮಾಡ್ತೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕಂತ ಫ್ರೈ ಮಾಡ್ಕೊಳ್ತೀನಿ. ಸಾಫ್ಟ್ ಆಗಲಿ ಸ್ವಲ್ಪ ನೀಟಾಗಿ. ಆಗಬೇಕಲ್ಲ, ಒಂಚೂರು ಆಗಬೇಕು. ಒಳಗೆ ಒಂಚೂರು ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀನಿ. ಅದು ಸಾಫ್ಟ್ ಆಗಿದೆ ಪುಡಿ ಬರಬೇಕು. ಇವಾಗ ಚೂರು ಅಳುಕು ಗುಡ್ಡ ಒಳ್ಳೆಯದು ಕುಡಿಯೋಕ್ಕಿಂತ ಸ್ವಲ್ಪ ಅರಿಶಿನ. ಈ ಕಲ್ಲರ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಒಂಚೂರು ಆಯಿಲ್ ಕಮ್ಮಿ ಆಗಿಬಿಟ್ಟಿದೆ, ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಸಾಫ್ಟ್ ಆಗಿದೆ. ಸಾಕು ಅನಿಸ್ತು ಆಗಿದೆ ಅಲ್ವಾ? ಇದನ್ನ ಗದಿಗೆ ಬಿಡ್ತೀನಿ, ಸಣ್ಣದಾಗೋದಿಕ್ಕೆ ಬಿಡ್ತೀನಿ. ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಒಗ್ಗರಣೆ ಕೊಡಬೇಕು ಅದಕ್ಕೆ. ತೋರಿಸಿ ಹಾಗೆ ಆಫ್ ಮಾಡಿದೆ. ನೋಡಿದ್ರಲ್ವಾ ಸಿಂಚು ಮಾಡಿದ ಅನಾಮಿಕಾ ಚಟ್ನಿನ. ಈಗ ನಾನು ಮಿಲೆಟ್ಸ್ ದೋಸೆನ ಹಾಕಬೇಕು. ಚಟ್ನಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ದೋಸೆ ಹಾಕೋಣ. ದೋಸೆ ಬ್ಯಾಟರ್ ಅವಳೇನೆ ಬೆಳಗ್ಗೆನೇ ಎದ್ದು ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಹೆಲ್ತಿ ಫುಡ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು. Yummy. Do you want to try it? You try, buddy.
ಸೂಪರ್ ಅಂತೆ. ಮಾಲ್ಟ್ ಪುಡಿನ ಮಿಕ್ಸ್ ಮಾಡಿ ಹಾಕ್ತಿರೋದು ದೋಸೆಗೆ. ಆರ್ಗ್ಯಾನಿಕ್ ಶಾಪಲ್ಲಿ ತಂದು ಇಟ್ಕೊಂಡಿರ್ತೀನಿ. ಕೆಲವೊಂದು ಸಲ ಅದು ಇನ್ಸ್ಟೆಂಟಾಗಿ ದೋಸೆನೂ ಮಾಡ್ಬೋದು, ಇಲ್ಲ ಅಂಬ್ಲಿ ಥರನಾರ ಮಾಡ್ಕೋಬೋದು. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಕವರ್ ಇಲ್ಲ, ಇದರಲ್ಲಿ ಎಲ್ಲ ಆರ್ಕ, ಊದಲು, ನವಣೆ, ಆಮೇಲೆ ಸಜ್ಜೆ, ಸಾಮೆ, ರಾಗಿ, ಗೋಧಿ, ಆಮೇಲೆ ಜೋಳ ಎಲ್ಲ ಮಿಕ್ಸ್ ಆಗಿದೆ. ಅದ್ರ ಜೊತೆಗಳು ಗೋಧಿ ಹಿಟ್ಟನ್ನ ಸಹ ಮಿಕ್ಸ್ ಮಾಡಿಯಾಳೆ. ರುಚಿಯಾಗೂ ಇರುತ್ತೆ, ಆರೋಗ್ಯಕರ, ಬೇಗ ಮಾಡ್ಕೊಬಿಡ್ಬೋದು. ಹಂಗಾಗಿ 400 ರೂಪಾಯಿದು 1 kg ಪ್ಯಾಕೆಟು ತರಿಸಿಟ್ಕೊತೀನಿ. ಈಗ ಅದಕ್ಕೋಸ್ಕರ ನಾನೇ ರಾಗಿಗೆಲ್ಲ ತಂದು ಹಾಕಿದ್ದೀನಿ ಅಲ್ವಾ, ಅದೇ ಆಗತ್ತೆ. ಸೂಪರ್. ಚೆನ್ನಾಗಿತ್ತು, ಖಾರವಾಗಿ. ಒಮ್ಮೆ ಟ್ರೈ ಮಾಡಿ ನೀವು, ನಿಜಕ್ಕೂ ಚೆನ್ನಾಗಿ ಬಂದಿದೆ. ಸುಮ್ಮನೆ ಒಗ್ಲಿಕ್ಕೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಸಿಯಾಗೂ ಇರುತ್ತೆ. ತುಂಬ ಆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಸ್ವಾದ ಇದೆಯಲ್ಲ, ಆ ಅರೋಮ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಕಣ್ರಿ. ನಿಜಕ್ಕೂ ಸಖತ್ತಾಗಿತ್ತು. ನಾನು ಮಾಡ್ತೀನಿ, ನಾನು ಬೇರೆ ಥರ ಮಾಡ್ತೀನಿ. ಇದು ಡಿಫ್ರೆಂಟಾಗಿ ಮಾಡಿದ್ಲು ಅನಾಮಿಕಾ ಚಟ್ನಿನ, ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ತಿಂಡಿ ತಿಂದಾಯಿತು. ಕಂದ ಒಂಚೂರು ಬಿಸಿನೀರು ಕಾಯಿಸ್ಕೊಡಪ್ಪ. ಆಮೇಲೆ ಈಗ ಬಿಸಿನೀರು ಕುಡಿದು ಕಟ್ಟಿಗೆ ಕೂತ್ಕೊತೀನಿ. ಕೆಲಸ ಏನು ಗೊತ್ತಾ, ತೋರಿಸ್ತೀನಿ. ಚಿರು ಟೇಪ್ ಕಾಣಿಸ್ತಾ ಇದೆ ಅನ್ಕೊತೀನಿ. ನೋಡಿ, ಟೇಪ್ ಕೆಳಗಿಸ್ತಾಳೆ.
ಫ್ರೆಂಡ್ಸ್ ನೋಡಿದ್ರೆ ಹಾಗೆ ಇವತ್ತಿನ ನನ್ನ ಯೂಟ್ಯೂಬ್ ಟಿಪ್ಸ್ ಏನಪ್ಪ ಅಂತಂದರೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನು ಟ್ಯಾಗ್ಸು ಇದ್ರ ಬಗ್ಗೆ ಹೇಳ್ತೀನಿ. ನಾನು ನನ್ನ ಪೂಜಾಸ್ಟಿ ಬ್ಲಾಗ್ಸಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಟೈಟಲು ಟ್ಯಾಗ್ಸು ಅವೆಲ್ಲ ಗೊತ್ತಾಗದೆ ಹೆಂಗೆ ಬೇಕು ಹಂಗಂಗೆ ಬರೆದು ಹಾಕ್ತಿದ್ದೆ. ಯಾವಾಗ ಆಮೇಲೆ ಒಂದು ಮಧ್ಯದಲ್ಲಿ ಚೇಂಜಸ್ಸು ಇದೆಲ್ಲ ಮಾಡ್ತಾಯಿದ್ದೆ. ಅದು ಸಹ ನಮ್ಮ ಚಾನಲ್ ರೀಚ್ನ ಕಮ್ಮಿ ಮಾಡುತ್ತೆ. ನಾವು ಫಸ್ಟಿಂದನೂ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ನ ನಾವು ಯಾವ ಥರ ಬರೆದಿರ್ತೀವೋ ಡಿಸ್ಕ್ರಿಪ್ಷನ್ನ ಅದೇ ಪ್ರತಿಯೊಂದು ಬ್ಲಾಗಲ್ಲೂ ಕಂಟಿನ್ಯೂ ಆಗಬೇಕು. ಈ ಒಂದು ಚಾನಲಲ್ಲಿ ನನ್ನ ವೀಡಿಯೋಸ್ನ ಚೆಕ್ ಮಾಡ್ತಾ ಹೋಗಿ ಡಿಸ್ಕ್ರಿಪ್ಷನು ಟೈಟಲ್ ಎಲ್ಲ ಒಂದೇ ಸಮ ಇರುತ್ತೆ. ಅದೇ ಥರನೇ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡ್ಕೊತಾ ಹೋಗಬೇಕು. ನೀವು ಅಟ್ಲೀಸ್ಟ್ ಡಿಸ್ಕ್ರಿಪ್ಷನಲ್ಲಿ ಏನು ಬರೆದೇ ಹೋದ್ರೂ ಪರವಾಗಿಲ್ಲ, ಟೈಟಲಲ್ಲಿ ನಾವು ಏನಾಗ್ತೀವೋ ಅದನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ಗೆ ಹಾಕಬೇಕು. ಜೊತೆಗೆ ನಾನೇನು ಮಾಡಿದ್ದೀನಿ ಅಂದರೆ ಬೇಸಿಕ್ ಥಿಂಗ್ ನನ್ನ ಚಾನಲಲ್ಲಿ ಏನೆಲ್ಲ ನೀವು ನೋಡ್ಬೋದು ಅನ್ನೋದನ್ನು ಒಂದು ಶಾರ್ಟ್ ಫಾರ್ಮಾಗಿ ಬರ್ತಿದ್ದೀನಿ. ಅದನ್ನು ಸಹ ನಾನು ಪ್ರತಿ ವಿಡಿಯೋದಲ್ಲೂ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಬೇಕಿದ್ರೆ ನಿಮ್ಮ ಚಾನಲ್ ವೀಡಿಯೋಸ್ ಲಿಂಕ್ಗಳನ್ನು ಸಹ ನೀವು ಹಾಕೋಬೋದು. ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ನೀಟಾಗಿರಬೇಕು ಡಿಸ್ಕ್ರಿಪ್ಷನ್. ಅವರು ಡಿಸ್ಕ್ರಿಪ್ಷನ್ ಮೇಲೆ ನಮ್ಮ ಚಾನಲ್ ರೀಚ್ ಆಗೋದು ಮೇಯ್ನ್ ಆಗುತ್ತೆ ಅನ್ನೋದು ನಾನು ಲಾಸ್ಟಿಗೆ ತಿಳ್ಕೊಂಡೆ. ಹಾಗಾಗಿ ಈ ಚಾನಲಲ್ಲಿ ನಾನು ಪ್ರತಿ ವೀಡಿಯೋದಲ್ಲೂ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಆದಷ್ಟು ಹೊಸ ಯೂಟ್ಯೂಬರ್ಸ್ಗಳಿಗೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಒಂದೊಂದು ವೀಡಿಯೋಸ್ಗಳಿಗೆ ಒಂದೊಂದು ರೀತಿ ಡಿಸ್ಕ್ರಿಪ್ಷನ್ ಬರೆಯೋದು, ಅಂದರೆ ಸಪ್ರೇಟಾಗಿ ಹಾಕೋದು, ಈ ಥರ ಎಲ್ಲ ಮಾಡಬೇಡಿ. ಒಂದು ಸಪ್ರೇಟ್ ಒಂದು ಲೆಸನ್ ಏನು ನೀವು ನನ್ನ ವೀಡಿಯೋಸ್ನ ನೀವು ನೋಡ್ತಾ ಹೋಗಿ ನಿಮಿಷ ಮೇಲೆ ಹಾಕ್ತೀನಿ ನೋಡಿ, ಈ ಥರ ಬರ್ತಾ ಇದೆಯಲ್ಲ, ಈ ಥರ ನಾವು ಡಿಸ್ಕ್ರಿಪ್ಷನ್ನ ಬರೆದ್ಬಿಟ್ಟು ಪ್ರತಿ ಬ್ಲಾಗಲ್ಲೂ ಡಿಸ್ಕ್ರಿಪ್ಷನಲ್ಲಿ ಇದು ಮೆನ್ಷನ್ ಇರಲೇಬೇಕು. ಅದು ನಾವು ಏನಂತಾರೆ ಅಂದರೆ ಒಳ್ಳೆ ಗ್ರೋತ್ಗೆ ತೊಗೊಂಡೋಗ್ಲಿಕ್ಕೆ ನಮ್ಮ ಚಾನಲ್ನ ಹೆಲ್ಪ್ ಮಾಡುತ್ತೆ, ಬೇಗ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹೊಸ ಯೂಟ್ಯೂಬರ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಹಾಗೆ ಟೈಟಲು ಕೂಡ ನೀವು ನಿಮ್ಮ ವಿಡಿಯೋ ಏನಿದೆ ಕಂಟೆಂಟು ಅದ್ರ ಪ್ರಕಾರ ನೀವು ಟೈಟಲ್ನ ನೀವು ಬರಿತಾ ಹೋಗಬೇಕು. ಹಾಗೆ ಟೈಟಲಲ್ಲಿ ಒಂದು 4 ಹ್ಯಾಶ್ಟ್ಯಾಗ್ಸ್ಗಳನ್ನ ಬಳಸ್ಬೋದು. ಈಗ ಬ್ಲಾಗರ್ಸ್ ಆದರೆ ಬ್ಲಾಗು, ಕನ್ನಡ ಬ್ಲಾಗ್ಸ್, ಈ ಥರ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ರೀಚ್ ಸಿಗುತ್ತೆ. ಆ ಥರ ನೋಡ್ಕೊಳ್ಳಿ, ಆವಾಗ ಚೆನ್ನಾಗಿ ಚಾನಲ್ ರೀಚ್ ಆಗುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ. ಟ್ಯಾಗ್ಸು ಅಷ್ಟೇ, ಆದರೆ ನಮ್ಮ ವಿಡಿಯೋ ರಿಲೇಟೆಡ್ ಆಗಿ ಟ್ಯಾಗ್ಸ್ ಆಗ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಹೊಸದಾಗಿ ಶುರು ಮಾಡಿದಾಗ ವ್ಯೂಸ್ ಕಮ್ಮಿನೇ ಬರೋದು. ಮುಂದೆ ನಾವು ಒಂದೇ ಸಮವಾಗಿ ನಾವು ಟೈಟಲು, ಥಂಬ್ನೈಲು, ಡಿಸ್ಕ್ರಿಪ್ಷನ್ ಎಲ್ಲ ನಾವು ಆಗ್ತಾ ಹೋದರೆ ನಮ್ಮ ಚಾನಲ್ ಗ್ರೋತ್ ಬೇಗನೆ ಆಗುತ್ತೆ. ಇದೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನೋಡಿಕೊಂಡು ನಿಮ್ಮ ಹೊಸ ಚಾನಲ್ ಶುರು ಮಾಡೋರು ಈ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಮೊದಲೇ ಶುರು ಮಾಡಿರೋರು ಏನು ಮಾಡ್ದೇ ಮಧ್ಯದಲ್ಲಿ ಶುರು ಮಾಡ್ಕೊಂಡು ಹೋದರೆ ಅದು ತಪ್ಪಾಗುತ್ತೆ. ಫಸ್ಟಿಂದನೂ ನಾವು ಮೊದಲನೇ ವೀಡಿಯೋದಿಂದನೂ ನಾವು ಅದನ್ನು ಫಾಲೋ ಮಾಡ್ಕೊಂಬರ್ಬೇಕು. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತಮ್ನೈಲ್ನೂ ಕೂಡ ನೀವು ನೋಡ್ಬೋದು. ಈ ಚಾನಲಲ್ಲಿ ನಾನು ಎಷ್ಟು ನೀಟಾಗಿ ಡೀಸೆಂಟಾಗಿ ತಮ್ನೈಲ್ನ ಚೆನ್ನಾಗಿ ಕಾಣೋ ಥರ, ಸ್ಟ್ರಾಂಗಾಗಿ ಕಾಣೋ ಥರ ನಾನು ಮಾಡ್ತಾಯಿದ್ದೀನಿ. ನನಗೆ ಫಸ್ಟಿಗೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ. ಹಳೆ ಚಾನಲಲ್ಲಿ ಮಾಡುವಾಗ ಹೇಗೆ ಬೇಕಾಗಲೇ ಮಾಡ್ತಾಯಿದ್ದೆ, ಕ್ಲಾರಿಟಿ ಇಲ್ದಿರೋ ಥರ ಎಲ್ಲ. ಈಗ ಆ ಥರ ಅಲ್ಲ, ನಾನು ಸ್ವಲ್ಪ ಗಮನ ಇಟ್ಟು ಮಾಡ್ತೀನಿ. ನೀವು ಅದನ್ನು ಮಾಡೋದು ಸಹ ಒಂದು ಮೇಯ್ನ್ ಥಿಂಗ್ ಆಗುತ್ತೆ. ನೆಕ್ಸ್ಟು ನಾನು ಬೇರೆದ್ರ ಬಗ್ಗೆ ಅಂದರೆ ಯೂಟ್ಯೂಬ್ ಮ್ಯೂಸಿಕ್ ಆ್ಯಡ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ. ಲೈವ್ ಆಗೇನೆ ಯಾವ ಥರ ನಾವು ಡೌನ್ಲೋಡ್ ಮಾಡ್ಬೋದು ಫ್ರೀ ಮ್ಯೂಸಿಕ್ಗಳನ್ನೆಲ್ಲ ಅಂತ ಹೊಸ ಯೂಟ್ಯೂಬರ್ಸ್ಗಳಿಗೆ ಯೂಸ್ ಆಗುತ್ತೆ. ಸರಿ, ಹಾಗಾದರೆ ಈ ಸಂಡೇ ಸ್ಪೆಷಲ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಂಚು ಮಾಡಿದಂಥ ರೆಸಿಪಿನ ನೀವು ಮಸ್ಟ್ ಟ್ರೈ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬ್ಲೌಸ್ ಕಟಿಂಗ್ ಕೂಡ ತೋರಿಸಿದ್ದೀನಿ. ಸ್ವಲ್ಪನಾದ್ರು ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಕೂಡ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗಳು ನೀವು ಲೈಕ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಬಾಯ್.